ಶ್ರೀ ಕ್ಷೇತ್ರ ಕೊಲ್ಯ ಶ್ರೀ ರಮಾನಂದಾಶ್ರಮದ ಶ್ರೀದೇವಿ ಮೂಕಾಂಬಿಕಾ ದೇವಸ್ಥಾನಡು ಪರಮ ಪೂಜ್ಯ ರಾಜಯೋಗಿ ಜಗದ್ಗುರು ಶ್ರೀ 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 ರಮಾನಂದ ಸ್ವಾಮೀಜಿಯರನ 10ನೇ ವರ್ಷದ ಪುಣ್ಯ ಸಂಸ್ಮರಣಾ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಡು ಶನಿವಾರ ಕಾಣ ನಡೆತನು. ಗುರುಗಳ ಆಶೀರ್ವಾದ ಕೂಡ ಉಂಟು, ನಮಗೆ ಗುರುಗಳ ದಯ ಉಂಟು ಅಂತ ಹೇಳೋದಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ಯಾವುದು ಬೇಡ. ಆಯ್ತಾ? ರಾಜಯೋಗಿ ರಮಾನಂದ ಗುರುಗಳ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಪುಣ್ಯಕಾಂಡೆ ಗಣ ಹೋಮಾದಿ ವೈದಿಕ ವಿಧಿಕ್ಲೆಡು ಕಾರ್ಯಕ್ರಮ ಶುರುವಾದ ಶ್ರೀ ಕ್ಷೇತ್ರದ ಮಾತೃ ಮಂಡಳಿದ ಕ್ಲೆಡ್ದು ಲಲಿತಾ ಸಹಸ್ರನಾಮ ಪಠಣ ನಡೆತನು. सनातन हिंदू धर्म की श्री श्री शिवपाल महाराज की श्री सद्गुरु राजयोगी रमानंद स्वामी जी की श्री मूकांबिका मनोहर पादारविंद के गोविंदा गोविंद. ಅವೆರ್ದು ಬಕ್ಕ ಪೂಜ್ಯ ಸ್ವಾಮೀಜಿಲು ಪುಣ್ಯ ಸಮಾಧಿಯ ಆಯಿನ ಪವಿತ್ರ ಜಾಗೆಡು ಗುರು ಪೂಜೆ ನಡೆತನು. ನುವೆ ಪೊರ್ತು ಪೂಜ್ಯ ಗುರುಕುಲನ ಗುರುಕುಲು ಆಂಧ್ರ ಪ್ರದೇಶ ಹಿಂದೂಪುರತ ಪರಮ ಪೂಜ್ಯ ಶ್ರೀ 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 ಶಿವಬಾಲಯೋಗಿ ಮಹಾರಾಜ್ ಮಹಾರಾಣಿ ಕೈಲಾಸ ಕುಮಾರಿ ದೇವಿ ಭಜನಾ ಮಂಡಳಿದ ಸದಸ್ಯರು ಮಧ್ಯಾಹ್ನ ಮುಟ್ಟ ಭಜನಾ ಸಂಕೀರ್ತನಾ ಸೇವೆಯನ್ನು ನಡಪಾದ ಕೊರಿಯರು. ಶ್ರೀದೇವಿ ಮೂಕಾಂಬಿಕಾ ಅಪ್ಪನ ಸಾನ್ನಿಧ್ಯಡು ಮಧ್ಯಾಹ್ನದ ಮಹಾಪೂಜೆ ನಡೆತನು. ಶ್ರೀ ಕ್ಷೇತ್ರದ ವತಿರ್ದು ಪೂಜ್ಯ ಶ್ರೀ ಶಿವಬಾಲಯೋಗಿ ಮಹಾರಾಜ್ ಮಾತಾಜಿ ಮಹಾರಾಣಿ ಕೈಲಾಸ ಕುಮಾರಿ ದೇವಿ ಭಜನಾ ತಂಡದ ಪ್ರಮುಖರಿಗೆ ಶಾಲು ಮಾಲೆ ಪಾಡ್ದು ಶ್ರೀ ಕ್ಷೇತ್ರ ಶ್ರೀ ಕೊಲ್ಯ ಮಠದ ವತಿರ್ದು ಅಭಿನಂದನೆ ಸಂದಾಯರು. ಅಂಚನೆ ಕೈಲಾಸ ಕುಮಾರಿ ಶ್ರೀದೇವಿ ಭಜನಾ ತಂಡದ ಪರವಾದ ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರು ಚಂದ್ರಹಾಸ್ ಪಂಡಿತ್ ಹೌಸ್ರೆಗ್ ಅಭಿನಂದನೆ ಸಂದಾಯರು. ಶ್ರೀ ಕ್ಷೇತ್ರದ ವತಿರ್ದು ಶ್ರೀ ಕೊಲ್ಯ ರಮಾನಂದಾಶ್ರಮ ಮಠದ ವತಿರ್ದು ತಂಕುಲು ಎಲ್ಲಿಯ ಅಭಿನಂದನೆ ಸಂದಾದ ಅಕ್ಲೆನ ಸಂಪರ್ಕ ಅವು ಗುರು ಶಿಷ್ಯರಿನ ಸಂಬಂಧದ ಸಂಪರ್ಕ ನನಲ ಅಕ್ಲನ ಸಹಕಾರ ಈ ಕ್ಷೇತ್ರಕ್ಕೆ ಉಪ್ಪಾಡು ಪಂಡದು ಚಂದ್ರಹಾಸ್ ಪಂಡಿತ್ ಹೌಸ್ ತೆರಿಪಾಯರು. ಶ್ರೀ ಶ್ರೀ ಜಗದ್ಗುರು ರಮಾನಂದ ಸ್ವಾಮೀಜಿ ಮಹಾಸಂಸ್ಥಾನಂ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ ಇದರ ಶ್ರೀ ದೇವಿ ಮೂಕಾಂಬಿಕಾ ದೇವಸ್ಥಾನದ ಈ ದೇವಸ್ಥಾನವನ್ನು ಸಂಸ್ಥಾಪಿಸಿದಂತಹ ಜಗದ್ಗುರು ಶ್ರೀ 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 ಜಗದ್ಗುರು ರಮಾನಂದ ಸ್ವಾಮೀಜಿಯವರ 10ನೇ ಪುಣ್ಯಸ್ಮರಣೆಯ ದಿವಸ ಇವತ್ತು
ವೈದಿಕ ವಿಧಿವಿಧಾನಗಳೊಂದಿಗೆ ದೇವರ ಎಲ್ಲ ಕಾರ್ಯಗಳು ಮುಗಿದು ಗುರುಪೂಜೆಯೊಂದಿಗೆ ಅದರ ಜೊತೆಗೆ ಗುರುಗಳಾದಂತಹ ಶ್ರೀ ಶ್ರೀ ಬಾಲಯೋಗಿ ಜಗದ್ಗುರು ಶ್ರೀ ಶ್ರೀ ಶಿವಬಾಲಯೋಗಿ ಸ್ವಾಮೀಜಿಯವರ ಮೂಲ ಆಶ್ರಮದಿಂದ ಎಲ್ಲ ಭಕ್ತಾದಿಗಳು ಬಂದು ಇವತ್ತು ಇಲ್ಲಿ ಸ್ವಾಮಿಗಳ ಸಮಾಧಿಯಲ್ಲಿ ಅವರ ಭಜನೆ ಸಂಕೀರ್ತನೆಯನ್ನು ಕೂಡ ನೆರವೇರಿಸಿಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನಿರರ್ಗಳವಾಗಿ ಸ್ವಾಮಿಗಳ ಆಶೀರ್ವಾದದಿಂದ ಅನುಗ್ರಹದಿಂದ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ನಡೆದಿದೆ. ಅದರ ಜೊತೆಗೇ ಇವತ್ತು ಸ್ವಾಮಿಗಳ ಅನುಗ್ರಹದಂತೆ ಅನ್ನದಾನ ಸೇವೆ ಕೂಡ ನಡೆದಿದೆ. ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿದೆ. ಮುಂಬರುವ ದಿನಗಳಲ್ಲಿ ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ಬೃಹತ್ ಮಟ್ಟದಲ್ಲಿ ಆಗಬೇಕು ಅನ್ನುವಂಥದ್ದು ಎಲ್ಲ ಭಕ್ತಾದಿಗಳ ಮತ್ತು ಊರವರ ಅಪೇಕ್ಷೆ ಆಗಿರುತ್ತದೆ. ಅದೇ ರೀತಿಯಲ್ಲಿ ಅದರ ಅಷ್ಟಮಂಗಳ ಪ್ರಶ್ನೆಯೂ ಕೂಡ ಈಗಾಗಲೇ ನಡೆದಿದ್ದು ಅದರ ಪರಿಹಾರ ಕಾರ್ಯಗಳೆಲ್ಲವೂ ಮುಗಿದು ಮುಂದಿನ ದಿನಗಳಲ್ಲಿ ಶ್ರೀ ಕ್ಷೇತ್ರದ ಅಭಿವೃದ್ಧಿಗೆ ತಾವೆಲ್ಲರೂ ಜೊತೆಯಾಗಿದ್ದುಕೊಂಡು ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವಲ್ಲಿ ತಮ್ಮ ಕಿಂಚಿತ್ತು ಸಹಕಾರವನ್ನು ನೀಡಬೇಕು. ಅದರ ಜೊತೆಗೇ ಗುರುಗಳ ಒಂದು ಧ್ಯಾನಪೀಠ ಕೂಡ ಈ ಭಾಗದಲ್ಲಿ ಆಗಲಿಕ್ಕಿದೆ. ಅದರೊಂದಿಗೆ ಈ ದೇವಸ್ಥಾನವು ಕೇವಲ ಧಾರ್ಮಿಕತೆ ಮತ್ತು ದೇವಸ್ಥಾನದ ರೂಪದಿಂದ ಆಗದೆ ಇಡೀ ಸಮಾಜಕ್ಕೆ ಒಂದು ಕೊಡುಗೆ ಕೊಡುವಂಥ ದೊಡ್ಡ ಮಟ್ಟದ ಕ್ಷೇತ್ರ ಆಗಲಿಕ್ಕಿದೆ. ಯಾಕಂತ ಕೇಳಿದರೆ ಸ್ವಾಮಿಗಳು ಕಂಡಿರುವಂಥ ಕನಸುಗಳು ಅನೇಕ. ದೀನದಲಿತರ ಒಂದು ಏನು ಅಭಿವೃದ್ಧಿ ಮಾಡಬೇಕನ್ನುವಂಥದ್ದರ ಕನಸಿತ್ತು. ಮತ್ತು ಈಗ ಈ ಭಾಗದಲ್ಲಿ ಗೋಶಾಲೆ ಇಲ್ಲದಿರುವಂಥ ಸಂದರ್ಭದಲ್ಲೂ ಕೂಡ ಗೋಶಾಲೆಯನ್ನು ನಿರ್ಮಿಸಿ ನಮ್ಮೆಲ್ಲರಿಗೂ ಮಾದರಿಯಾಗಿರುವಂಥ ಸ್ವಾಮಿಗಳ ಇವತ್ತು ಪುಣ್ಯಸ್ಮರಣೆಯ ದಿವಸದಂದು ನಮ್ಮೆಲ್ಲರಿಗೂ ಅವರು ಅನುಗ್ರಹ ಮಾಡಿ ಮುಂದಿನ ದಿವಸಗಳಲ್ಲಿ ಅವರು ಮಾಡಿದಂಥ ಕೆಲಸ ಕಾರ್ಯವನ್ನು ಪುನರಪಿ ನಾವೆಲ್ಲರೂ ಸೇರಿ ಮಾಡುವಂಥ ಶಕ್ತಿಯನ್ನು ನಮ್ಮೆಲ್ಲರಿಗೂ ಕೊಡಲಿ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನದಲ್ಲಿ ಆಗು ಹೋಗುವಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮೆಲ್ಲರಿಗೂ ಆಶೀರ್ವಾದ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿಗೆ ಬಂದಿರುವಂಥ ನಮ್ಮ ಶಿವಬಾಲಯೋಗಿ ಆಶ್ರಮದ ಎಲ್ಲ ಅಧ್ಯಕ್ಷರು ಮತ್ತು ಅದರ ಭಕ್ತಾಭಿಮಾನಿಗಳಿಗೆ ಮತ್ತು ಭಜಕರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ತಂಕ್ಲೆಗೊಂಜಿ ಇಡೆಗೆ ಬರ್ತದೆ ಸೇವೆ ಮಲ್ಪರೆ ಅವಕಾಶ ತಿಕ್ಕದು ಶ್ರೀ ಕ್ಷೇತ್ರ ನನಲಾತ್ ಬೆಳಗಡೆ ಪಂಡದು ಶ್ರೀ ದೇವಿ ಭಜನಾ ತಂಡದ ಪ್ರಮುಖರು ಬಾಬುರಾವ್ ತೇರಿಪಾಯರು. ನಾವು ಬಾಬುರಾವ್ ಅಂತ ನಮ್ಮದು. ನಾವು ಶ್ರೀ ಶಿವಬಾಲಯೋಗಿ ಮಹಾರಾಜನ ಜನರಲ್ ಸೆಕ್ರೆಟರಿಯಾಗಿ ಸೇವೆ ಸಲ್ಲಿಸಿದ್ದೀನಿ. ಆಮೇಲೆ ನಮ್ಮ ಧರ್ಮಪತ್ನಿ ಚಂದ್ರಭಾಗ ಅಂತ ಇವರು ಭಜನೆ ಮಂಡಳಿಯವರು ಹಿಂದೂಪುರಿಂದ 10ನೇ ವರ್ಷದ ಇದಕ್ಕೆ ಬಂದು ಭಜನೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಭಾಳ ಸಂತೋಷ ಆಗ್ತದೆ. ಮಹಾಪೂಜೆ ಆದ ಪ್ರಸಾದ ವಿತರಣೆ ಅನ್ನ ಪ್ರಸಾದ ವಿತರಣೆ ನಡೆತದೆ. ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿ ಸದಸ್ಯರು, ಅರ್ಚಕರು, ಮಾತೃ ಮಂಡಳಿ ಸದಸ್ಯರು ಕಾರ್ಯಕ್ರಮದ ಮುತಾಲಿಕೆಡಿತ್ತರು.